ಇಲ್ಲಿ a ಪ್ಲಸ್ ಬಿ ಡಿವೈಡೆಡ್ ಬೈ a ಮೈನಸ್ ಬಿ ಇಸ್ ಈಕ್ವಲ್ ಟು 6/2 ಕೊಟ್ಟಾರ. ಹಂಗಾದ್ರೆ a ಎಷ್ಟು ಬಿ ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ a ಪ್ಲಸ್ ಬಿ ಡಿವೈಡೆಡ್ ಬೈ a ಮೈನಸ್ ಬಿ ಇಸ್ ಈಕ್ವಲ್ ಟು 6/2 ಐತಿ. ಅಂದ್ರೆ a ಪ್ಲಸ್ ಬಿ ಇಸ್ ಈಕ್ವಲ್ ಟು 6, a ಮೈನಸ್ ಬಿ ಇಸ್ ಈಕ್ವಲ್ ಟು 2 ಆಕತಿ. ಬಿ ಕ್ಯಾನ್ಸಲ್ ಆಗಿ 2a ಇಸ್ ಈಕ್ವಲ್ ಟು 8 ಆಕತಿ. ಇಲ್ಲಿ a 4 ಬರ್ತೈತಿ. a ವ್ಯಾಲ್ಯೂ ಒಂದೇ ಇಕ್ವೇಶನ್ ದಾಗ ಹಾಕೋಣ. 4 ಪ್ಲಸ್ ಬಿ ಇಸ್ ಈಕ್ವಲ್ ಟು 6 ಆಕತಿ. ಬಿ ಇಸ್ ಈಕ್ವಲ್ ಟು 2 ಬರ್ತೈತಿ. ಇಲ್ಲಿ a ಇಷ್ಟು ಬಿ ಇಸ್ ಈಕ್ವಲ್ ಟು 4:2 ಆಕತಿ. ಅಂದ್ರೆ 2:1 ಬರ್ತೈತಿ. ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಂಗ ಲೈಕ್ ಮಾಡ್ರಿ. ನೋಡ್ರಿ ಇಲ್ಲಿ p ಮೈನಸ್ ಕ್ಯೂ ಡಿವೈಡ್ ಬೈ p ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 5/3 ಐತಿ. p ಇಷ್ಟು ಕ್ಯೂ ಕಂಡುಹಿಡಿಯೋಣ ಅಂದ್ರೆ p ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 5, p ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 3 ಆಕತಿ. ಕ್ಯೂ ಕ್ಯಾನ್ಸಲ್ 2p ಇಸ್ ಈಕ್ವಲ್ ಟು 8, p ಇಸ್ ಈಕ್ವಲ್ ಟು 4 ಬರ್ತೈತಿ. p ವ್ಯಾಲ್ಯೂ ಈ ಇಕ್ವೇಶನ್ ದಾಗ ಹಾಕೋಣ. 4 ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 5, ಕ್ಯೂ ಹಚ್ಕೊಡೋದು ಪ್ಲಸ್ ಆಗತಿ. 4 ಮೈನಸ್ 5 ಇಸ್ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ ಇಲ್ಲಿ ಎಷ್ಟು ಬರ್ತೈತಿ? -1 ಬರ್ತೈತಿ. ಇಲ್ಲಿ p ಇಷ್ಟು ಕ್ಯೂ ಇಸ್ ಈಕ್ವಲ್ ಟು 4:-1 ಬರ್ತೈತಿ. ನೋಡ್ರಿ x ಪ್ಲಸ್ y ಡಿವೈಡೆಡ್ ಬೈ x ಮೈನಸ್ y ಇಸ್ ಈಕ್ವಲ್ ಟು 20/10 ಕೊಟ್ಟಾರ. ಇದರ ಆನ್ಸರ್ನ ಕಮೆಂಟ್ ಮಾಡ್ರಿ. ಇಷ್ಟು x ಅನುಪಾತ 2:5 ಕೊಟ್ಟಾರ. x ವ್ಯಾಲ್ಯೂ ಕಂಡುಹಿಡಿ ಅಂತ ಕೇಳಿದ್ರೆ 4/x ಇಸ್ ಈಕ್ವಲ್ ಟು 2/5 ಆಕತಿ. 2 x ಇಸ್ ಈಕ್ವಲ್ ಟು 10 ಬರ್ತೈತಿ. ಇದ್ರ ಇಷ್ಟು x ಅನುಪಾತ 3:7 ಐತಿ. ಇಲ್ಲಿ x ವ್ಯಾಲ್ಯೂ ಕಂಡುಹಿಡಿ ಅಂದ್ರೆ 6/x ಇಸ್ ಈಕ್ವಲ್ ಟು 3/7 ಆಕತಿ. 3 3 x ಇಸ್ ಈಕ್ವಲ್ ಟು 14 ಬರ್ತೈತಿ. ಇಲ್ಲಿ 4 ಸಂಖ್ಯೆಗಳ ಅನುಪಾತ 1:2 3:4 ಐತಿ. ಅವುಗಳ ಮತ್ತ 20 ಮತ್ತು ಮೊದಲ ಮತ್ತು ನಾಲ್ಕನೇ ಸಂಖ್ಯೆಗಳ ಮತ್ತ ಎಷ್ಟು ಅಂತ ಕೇಳಿರ್ಲಿ. 1x 2x 3x 4x ಐತಿ. ಇವುಗಳು ಮೊತ್ತ ಕೊಟ್ಟರೆ ಎಷ್ಟ್ರಿ? ಮತ್ತೆ ಎಷ್ಟಾಗತ್ರಿ? 10x ಇಸ್ ಈಕ್ವಲ್ ಟು 20 ಆಕತಿ. x ಇಸ್ ಈಕ್ವಲ್ ಟು 2 ಬರ್ತೈತಿ. ಮೊದಲನೇ ಮತ್ತು ನಾಲ್ಕನೇ ಸಂಖ್ಯೆ ಕೇಳ್ಯಾರ. 1x ಮತ್ತು 4x ಮೊತ್ತ ಕೇಳ್ಯಾರ. ಅಂದ್ರೆ 5x ಆಕತಿ. 5 × 2 ಮಾಡಿದ್ರೆ 10 ಬರ್ತೈತಿ. ಇಲ್ಲಿ 3 ಸಂಖ್ಯೆಗಳ ಅನುಪಾತ 1:4:9 ಮತ್ತು ಅವುಗಳ ಮೊತ್ತ 28 ಐತಿ. ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿರಿ ಅಂತ ಕೇಳ್ಯಾರ. 1x 4x 9x ಐತಿ. ಇಲ್ಲಿ ಇವುಗಳ ಮೊತ್ತ ಕೊಟ್ಟಾರೆ ಎಷ್ಟಾಗತ್ರಿ? ಇದು 14x ಇಸ್ ಈಕ್ವಲ್ ಟು 28 ಆಕತಿ. x ಇಸ್ ಈಕ್ವಲ್ ಟು 2 ಆಕತಿ. ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ರೀ. x ಮತ್ತು 9x ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 8x ಆಗುತ್ತೆ. 8 × 2 16 ಬರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ 3 ಸಂಖ್ಯೆಗಳ ಅನುಪಾತ 3:5:7 ಐತಿ. ಅವಳ ಮತ್ತೆ 45 ಐತಿ. ಮತ್ತು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಇದರ ಆನ್ಸರ್ ಕಮೆಂಟ್ ಮಾಡ್ರಿ. ನೋಡ್ರಿ ಇಲ್ಲಿ ABC ರ ಒಟ್ಟು ಆದಾಯ 90,000 ಐತಿ. ತಮ್ಮ ಆದಾಯದಲ್ಲಿ ಕ್ರಮವಾಗಿ 70%, 60% ಮತ್ತು 50% ಖರ್ಚು ಮಾಡ್ತಾರೆ. ಅವ್ರ ಉಳಿತಾಯದ ಅನುಪಾತ ಕೊಟ್ಟಾರೆ 6, 8, 10 ಅಂತಂದು. ಬಿ ಆದಾಯ ಕಂಡು ಹಿಡಿಯಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಇನ್ಕಮ್ 100% ಅಂತಂದು ಇಟ್ಕೊಂಡ್ರಿ. ಅಂದ್ರೆ 70% ಏದು ಖರ್ಚು ಮಾಡಿದ್ರೆ ಎಷ್ಟು ಉಳಿತೈತ್ರಿ? ಇಲ್ಲಿ 30% ಉಳಿತೈತಿ. ಹಂಗ ಬಿ ಇದು 100 - 60% ಮಾಡಿದ್ರೆ ಎಷ್ಟು ಉಳಿತೈತ್ರಿ? ಇಲ್ಲಿ 40% ಉಳಿತೈತಿ. ಸಿ ಇದು 100 - 50% ಮಾಡಿದ್ರೆ ಎಷ್ಟು ಉಳಿತೈತ್ರಿ? ಇಲ್ಲಿ 50%. ಇದು ಸೇವಿಂಗ್ಸ್ ಆಗತ್ತೀರಿ. ಇನ್ಕಮ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ರೇಷಿಯೋ ಡಿವೈಡೆಡ್ ಬೈ ಸೇವಿಂಗ್ಸ್ ಪರ್ಸೆಂಟೇಜ್. ಇದು ಫಾರ್ಮುಲಾ ಇರ್ತೈತ್ರಿ. ಇದು ನೋಡ್ರಿ ಇಲ್ಲಿ ಏದ್ 60 ಐತ್ರಿ. ಅದನ್ನ 6 ಇದ್ದಿದ್ದು 60 ಮಾಡೋಣ್ರಿ ಡಿವೈಡೆಡ್ ಬೈ 30. ಬಿ ಇದು ಎಷ್ಟು ಐತ್ರಿ? 8 ಇದ್ದಿದ್ದು 80/40 ರೀ. ಸಿ ಎಷ್ಟು ಐತ್ರಿ? 10 ಇದ್ದಿದ್ದು 100/50 ಆಗೈತಿ. ಅಂದ್ರೆ ಎಷ್ಟು ಇದು? 30 ಟು 42 ಟು 57 1:1:1 ಕೊಟ್ಟರಿ. 3 ಮಂದಿ ಟೋಟಲ್ ಮತ್ತು 90,000 ಕೊಟ್ಟರಿ. ಇಲ್ಲಿ ಅಂದ್ರೆ 1:1:1 ಬಂದೈತ್ರಿ. ಇದು 3 = 90,000 ಆಗೈತಿ. 1 = 30,000 ಬರ್ತೈತಿ. ನಮ್ಗೆ ಬಿ ಕೇಳಿದ್ರೆ ಬಿ 1 ಐತಿ. 30,000 ಬಿ ಇನ್ಕಮ್ ಆಗೈತಿ.